ಜಗತ್ತಿಗೆ ಬೆಂಗಳೂರನ್ನ ಐಟಿ ಬಿಟಿ ಸಿಟಿಯನ್ನಾಗಿಸಿದಂತಹ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರವರು ಇತ್ತೀಚೆಗೆ ನಮ್ಮನ್ನ ಅಗಲಿದ್ದಾರೆ. ಆ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನ ರಾಕಿಂಗ್ ಸ್ಟಾರ್ ಯಶ್ ಅವರು ಎಸ್.ಎಂ. ಕೃಷ್ಣರವರ ಅಂತಿಮ ದರ್ಶನವನ್ನ ಪಡೆದಿರಲಿಲ್ಲ. ಇದೀಗ ಎಸ್.ಎಂ. ಕೃಷ್ಣರವರ ನಿವಾಸಕ್ಕೆ ಯಶ್ ಮತ್ತು ರಾಧಿಕಾ ನೇರವಾಗಿ ಬಂದು ಎಸ್.ಎಂ. ಕೃಷ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಅವರಿಗೆ ನಮಿಸಿದರು. ನಂತರ ಅವರ ಪತ್ನಿಯೊಂದಿಗೂ ಕೂಡ ಮಾತನಾಡಿದರು. ಈ ಒಂದು ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣರವರ ಕುಟುಂಬಸ್ಥರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ರಾಕಿಂಗ್ ಸ್ಟಾರ್ ಯಶ್ ರವರು ಎಸ್.ಎಂ. ಕೃಷ್ಣರವರ ಅಭಿವೃದ್ಧಿ ಹಾಗೆಯೇ ಅವರ ಮುಂದಾಲೋಚನೆ, ಬೆಂಗಳೂರಿನ ಭವಿಷ್ಯವನ್ನ ಯೋಚಿಸ್ತಾ ಇದ್ರು. ಓರ್ವ ಪ್ರೋಗ್ರೆಸಿವ್ ಮುಖ್ಯಮಂತ್ರಿಗಳಾಗಿದ್ರು ಅಂತ ಹೇಳಿ ಅವರ ಕಾರ್ಯಗಳನ್ನ ಸ್ಮರಿಸಿಕೊಂಡರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಪ್ರತಿಯೊಬ್ಬರು ನೆನೆಸ್ಕೊಳ್ಳಬೇಕು. ಈ ರಾಜ್ಯದಲ್ಲಿ ಕೊಡುಗೆ ತುಂಬ ಅಪಾರ. ಇವತ್ತು ಬೆಂಗಳೂರು ರಾಜ್ಯದಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಕಣ್ಣಿನ ಎಷ್ಟು ಅದ್ಭುತವಾದ ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಧೀಮಂತ ವ್ಯಕ್ತಿತ್ವ. ಸೊ ಆತ್ಮಿಕ ಶಾಂತಿ ಕೊಡ್ತಾ ನಾವು ಆಶೀರ್ವಾದ ಯಾವಾಗಲೂ ನಮ್ಮಲ್ಲಿತ್ತು. ಎಲ್ಲ ಅವರ ಆರೈಕೆ ಇತ್ತು. ಸೊ ತುಂಬ ಮಿಸ್ ಮಾಡ್ತೀವಿ. ಇಲ್ಲ, ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಬಯಸೋರು. ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಬೆಳವಣಿಗೆನ ಯಾವತ್ತೂ ಇದು ಮಾಡ್ತಿದ್ರು. ಅವರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು. ಅವರಾಗ್ಬೋದು, ಅಮ್ಮ ಆಗ್ಬೋದು, ಇಡೀ ಕುಟುಂಬ. ಸೊ ಮಿಸ್ ಮಾಡಿ ತುಂಬ ಹಿಂದೆ ಅದೇ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತಿದ್ದೆ ಅಷ್ಟೇ. ಪರ್ಸ್ನಲ್ಲಾಗಿ ತುಂಬ ಇದು ಕಳೆಯೋಕ್ಕಾಗಿಲ್ಲ. ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ ಅನಿಸುತ್ತೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.